ಶಾಸಕರು ಹಕ್ಕುಪತ್ರವನ್ನು ವಿತರಣೆ ಮಾಡಿದ್ರಲ್ಲ, ಅದರ ಪ್ರಯುಕ್ತ ನಮ್ಮ ಜಮಖಂಡಿಯ ಮಾಜಿ ಶಾಸಕರು ಆಗಿರ್ತಕ್ಕಂಥ ಆನಂದ್ ನ್ಯಾಮಗೌಡ ಅವರು ಕೆಲವೊಂದು ಪೇಪರ್ಸ್ ಇಟ್ಕೊಂಡು ಆ ಹಕ್ಕುಪತ್ರ ಕೊಡೋದು ನಾ ಮಾಡೀನಿ ಅಂತ ಹೇಳ್ತಾ ಇದ್ದಾರೆ. ದಯಮಾಡಿ ಮಾಜಿ ಶಾಸಕರಲ್ಲಿ ಹೇಳ್ತೀನಿ, ತಾವು ಮಾಡಿದ್ದಕ್ಕೆ ತಮ್ಮ ಹತ್ರ ಏನಾರ ಪ್ರೂಫ್ ಇದ್ರೆ ಬನ್ನಿ, ನಿಮ್ಮ ಕಾರ್ಯಕರ್ತರು ನಮ್ಮನ್ನ ನೇರವಾಗಿ ಬರ್ರಿ ಕರೀತೀವಿ, ಕೂತು ಮಾತಾಡೋಣ, ನಮ್ಮ ಪ್ರಶ್ನೆಗೆ ಉತ್ತರ ಕೊಡ್ರಿ ಅಂತ ಮಾತಾಡಿದ್ದಾರೆ. ನಾನೇ ಇವತ್ತು ಕರೀತಾ ಇದ್ದೀನಿ, ತಮಗೂ ಕೂಡ ನಾವು ಮಾಡಿರ್ತಕ್ಕಂಥದ್ದು ಏನು, ಜಮಖಂಡಿಯ ಮಾಜಿ ಶಾಸಕರು ಆಗಿರ್ತಕ್ಕಂಥ ಶ್ರೀ ಶ್ರೀಕಾಂತ್ ಕುಲಕರ್ಣಿ ಅವರ ಲೆಟರ್ ಪ್ಯಾಡ್ ಮೇಲೆ ಹಕ್ಕುಪತ್ರ, ಇದು ಕೊಳಗೇರಿ ಅಭಿವೃದ್ಧಿ ಮಂಡಳಿ ಒಳಗೆ ಕೆಲವೊಂದು ಏರಿಯಾಗಳನ್ನ ಸೇರ್ಪಡೆ ಮಾಡಿ ಅವರಿಗೆ ಹಕ್ಕುಪತ್ರವನ್ನ ಕೊಡಬೇಕಂತ ಹೇಳಿರ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಜಮಖಂಡಿಯ ಜನಪ್ರಿಯ ಶಾಸಕರು, ಮಾಜಿ ಶಾಸಕರು ಆಗಿರ್ತಕ್ಕಂಥ ಶ್ರೀ ಶ್ರೀಕಾಂತ್ ಕುಲಕರ್ಣಿ ಸಾಹೇಬರು. ಯಾವ್ಯಾವ ಏರಿಯಾಪ್ಪ ಅಂತಂದ್ರೆ ಕುಚನೂರು ರಸ್ತೆ ಗಾಂಧಿನಗರ್, ಮಹಾಲಿಂಗೇಶ್ವರ ಕಾಲನಿ, ಮುದೋಡ್ ರಸ್ತೆ ಜಯನಗರ್, KHB ಕಾಲನಿ, ಅಂಬೇಡ್ಕರ್ ಕಾಲನಿ, ಹಾಗೂ ಚೌಡೆ ನಗರ್, ಹಾಗೂ ಚಿಕ್ಕಲ್ಗರ್ ಕಾಲನಿ, ಶಾಂತಿನಗರ್ ಹತ್ತಿರ ಭೀಮರಾವ್ ಕಾಲನಿ, ಆಶ್ರಯ ಕಾಲನಿ, ಆಮೇಲೆ ದೇವದಾಸ್ ಕಾಲನಿ, ಅದಾದ ನಂತರ ರುದ್ರಸ್ವಾಮಿ ಪೇಟ್, ಚಂದ್ರಗಿರಿ ಪೇಟ್, ಆಮೇಲೆ ಕಪ್ಪರ್ ಪಡೆಯವ್ವ, ಇನ್ನು ಉಳಿದ ಯಾವುದಾದ್ರೂ ಕೊಳಚಿ ಉಳಿದಿದ್ರೆ ಅದನ್ನು ಕೂಡ ಇದರಲ್ಲಿ ಮೆನ್ಷನ್ ಮಾಡಿ ಅವರಿಗೆಲ್ಲ ಹಕ್ಕುಪತ್ರವನ್ನು ಕೊಡಬೇಕಂತೇಳಿ ಶ್ರೀಕಾಂತ್ ಕುಲಕರ್ಣಿ ಅವರ ಲೆಟರ್ ಪ್ಯಾಡ್ ಮೇಲೆ ಅವರು ಆದೇಶ ಹೊರಡಿ, ಅಲ್ಲಿ ನಮ್ಮ ನಗರಸಭೆಗೆ ಹಾಗೂ ಕೊಳಗೇರಿ ಅಭಿವೃದ್ಧಿ ಮಂಡಳದ ಲೆಟರ್ ಕೊಟ್ಟಿದ್ದು ನಮ್ಮ ಹತ್ರ ಲೆಟರ್ ಇದೆ, 2021ರಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಅದಾದ ನಂತರ ನಮ್ಮ ಜ್ಯೋತಿ ಗಿರೀಶ್ ಅವರೇ ಕಮಿಷನರ್ ಇದ್ರು, ಅವರಿಗೆ ನಾವು ಲೆಟರ್ ಕೊಟ್ಟಿದ್ದು, ಅದನ್ನ ಲೆಟರ್ ನನಗೆ ಕೊಟ್ಟು ಬಾ ಅಂತ ಹೇಳಿದ್ರು, ನಾನೇ ಹೋಗಿ ಅವ್ರಿಗೆ ಬೈ ಹ್ಯಾಂಡ್ ಕೊಟ್ಟಿದ್ದೀನಿ. ಅದಾದ ನಂತರ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಇಒ ಪಂಪಾಪತಿ ಅಂತ ಹೇಳ್ಬೇಕು, ಇವರೇ ಇದ್ರು, ಇವರಿಗೆ ಹಕ್ಕುಪತ್ರ ಈ ಶಾಸಕರು ಲೆಟರ್ ಕೊಟ್ಟಿದ್ದಾರೆ, ಇದನ್ನ ಮಾಡ್ರಿ ಅಂತ. ಅದಾದ ನಂತರ ಆದೇಶ ಆಯ್ತು, ಸರ್ಕಾರದಿಂದ ಆದೇಶ ಆಗಿ ಬಂತ, ಆದೇಶ ಆದ ನಂತರ ಎಲ್ಲರಿಗೆ ಹಕ್ಕುಪತ್ರ ರೆಡಿ ಆದವು. ಹಕ್ಕುಪತ್ರ ರೆಡಿ ಆದ ನಂತರ ನಮ್ಮದೇ ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಬೊಮ್ಮಾಯಿ ಅವರು ಇಮಿಡಿಯೇಟ್ಲಿ ಅದನ್ನ ಮಂಜೂರು ಮಾಡಿಸಿ ಎಲ್ಲರಿಗೂ ಹಕ್ಕುಪತ್ರ ಸಿಗಬೇಕು, ಅವರು ಒಂದು ಒಳ್ಳೆ ಮನೆಯಲ್ಲಿ ಇರ್ಬೇಕಂತಕ್ಕಂಥ ಒಂದು ಪ್ರಧಾನಿ ನರೇಂದ್ರ ಮೋದಿ ಅವ್ರ ಕನಸನ್ನ ನನಸು ಮಾಡಕ್ಕೆ ರೆಡಿ ಮಾಡಿದ್ರು. ಅದಾದ ನಂತರ ಯಾವುದೋ ಕಾರಣಗಳಿಂದ ಚುನಾವಣೆ ಘೋಷಣೆಯಾಗಿ ನೀತಿ ಸಂಹಿತೆ ಜಾರಿಯಾಗಿ ಹಕ್ಕುಪತ್ರ ವಿತರಣೆ ಮಾಡೋಕ್ಕಾಗಲಿಲ್ಲ. ಆ ಸಂದರ್ಭದಲ್ಲಿ ಹಾಗೆ ಉಳ್ಕೊಂಡಿತ್ತು. ಇವಾಗ ಏನು ಕಾಂಗ್ರೆಸ್ ಕಾರ್ಯಕರ್ತರು ಚಾಲೆಂಜ್ ಮಾಡ್ತೀನಿ, ನಿಮ್ಮ ಹತ್ರ ಏನಾರು ದಾಖಲೆ ಇದ್ರೆ ಬರ್ರಿ ಅಂತ ಹೇಳ್ತಾರ. ನಾನ್ ಚಾಲೆಂಜ್ ಮಾಡ್ತೀನಿ, ನಿಮ್ಗೆ ಏನಾರ ತಾಕತ್ತಿದ್ರ, ನಿಮ್ ಕಡೆ ಏನಾರ ಎವಿಡೆನ್ಸ್ ಇದ್ರ, ನೀವೇ ಮಾಡಿಸಿದ್ದು ಅಂತಕ್ಕಂಥ ಪ್ರೂಫ್ ನಿಮ್ಮ ಹತ್ರ ಇದ್ರ ಇವತ್ತಿನ ದಿವಸ ಬರ್ರಿ, ನಾನು ನಿಮ್ಗೆ ಚಾಲೆಂಜ್ ಮಾಡ್ತೀನಿ. ನಮ್ಮ ಕಡೆ ಎಲ್ಲ ದಾಖಲೆಗಳಿದಾವ, ಇದನ್ನ ಬಿಟ್ಟು ಇನ್ನೂ ದಾಖಲೆಗಳಿದಾವ, ನೀವು ಯಾವ ದಾಖಲೆ ತಗೊಂಡ್ಬರ್ತೀರಿ ಬರ್ರಿ, ನಾವು ನಿಮ್ಗೆ ಉತ್ತರ ಕೊಡ್ತೀವಿ, ನಿಮ್ ಪ್ರಶ್ನೆಗೆ ನಾವು ಉತ್ತರ ಕೊಡ್ತೀವಿ, ನಮ್ಮ ಪ್ರಶ್ನೆಗೆ ನೀವು ಉತ್ತರ ಕೊಡ್ರಿ, ಸುಮ್ಮನೆ ಬೊಬ್ಬೆ ಹೊಡೆಯೋದಲ್ಲ. ಅದಾದ ನಂತರ ದಿವಂಗತ ನಮ್ಮ ಸಿದ್ದು ಮಿಶಿ ಅವ್ರನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಸ್ಬೇಕಾಗೈತಿ. ಯಾಕಂತಂದ್ರೆ ಶ್ರೀಕಾಂತ್ ಕುಲಕರ್ಣಿ ಅವರು ಅವ್ರಿಗೆ ಫೋನ್ ಹಚ್ಚಿ ಮಾತಾಡಿದ್ರು, ಇಲ್ಲ ಬಡವ್ರಿಗೆ ಅನುಕೂಲ ಆಗಲಿ, ನಾನು ಈಗಾಗಲೇ ಮಾತಾಡಿದ್ದೀನಿ, ಇದನ್ನ ನೀವು ಎಲ್ಲರೂ ಕೂಡಿ ಅದನ್ನ ಟರಾವ್ ಮಾಡಿಸಿ ಅದನ್ನ ಮೂವ್ ಮಾಡಕ್ ಹೇಳ್ರಿ ಅಂತಂದಾಗ, ಆಯ್ತು ಇದರಲ್ಲಿ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಆ ದಿವಸ ಸಿದ್ದು ಮಿಶಿ ಅವ್ರು ಹೇಳ್ತಾರೆ. ಅದಾದ ನಂತರ ನಾವು ಇದೇ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಕುಮಟಾಳಿ ಸಾಹೇಬರು ಅವಾಗ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಿದ್ರು. ಆ ಸಂದರ್ಭದಲ್ಲಿ ಅತನಿಗೆ ಹೋಗಿ ಅವ್ರ ಜೊತೆ ಮಾತನಾಡಿ ಶ್ರೀಕಾಂತ್ ಕುಲಕರ್ಣಿ ಅವರು ಮಾತಾಡಿದರು, ಇಲ್ಲ ಇವೆಲ್ಲ ನಮ್ಮ ಜಮಖಂಡಿಯ ಜಾಗೆಗಳನ್ನ ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ ಸೇರ್ಪಡೆ ಮಾಡಿಕೊಂಡು ಅದಾದ ನಂತರ ಅವ್ರಿಗೆ ಹಕ್ಕುಪತ್ರ ಕೊಟ್ಟು ಮನೆ ಕಟ್ಟಿಸ್ಕೊಡ್ಬೇಕ್ರಿ, ಇಲ್ಲಿ ನಮ್ಮ ಜಮಖಂಡಿಯಾಗ ಏನಿಲ್ಲ ಅಂದ್ರೂ ಒಂದು 2000-3000 ಮನೆ ಆಗ್ತಾವ ಅಂತ ಹೇಳ್ತಕ್ಕಂಥದ್ದು ಅವಾಗಿನ. ಅದಾದ ನಂತರ ಕುಮಟಾಳಿ ಅವರು ಹೂ ಅಂದು ಅದನ್ನ DC ಅವರಿಗೆ ಮಾತಾಡಿದ್ರು. ಅದಾದ ನಂತರ ಶ್ರೀಕಾಂತ್ ಕುಲಕರ್ಣಿ ಅವರು DC ಅವರಿಗೆ ಮಾತಾಡಿದ್ರು. ಆ ಟೈಮ್ದಲ್ಲಿ ಕ್ಯಾಪ್ಟನ್ ರಾಜೇಂದ್ರ ಸಾಹೇಬ್ ಇದ್ರು. ಅವಾಗ ನಮ್ಮ ಜ್ಯೋತಿ ಗಿರೀಶ್ ಅವರನ್ನು ಕೂಡ ನಾವು ನೆನೆಸ್ಬೇಕಾಗತ್ತೆ. ಈ ಸಂದರ್ಭದಲ್ಲಿ ಜ್ಯೋತಿ ಗಿರೀಶ್ ಅವರು ಪ್ರತ್ಯೇಕ ಸಾಕ್ಷಿ ಇದ್ದಾರೆ, ಅವರೇ ಹೋಗಿ DC ಅವ್ರ ಜೊತೆ ಮಾತಾಡಿಕೊಂಡು ಮಾಡಿರ್ತಕ್ಕಂಥದ್ದು. ಏನು ಇಲ್ಲದೆ ನಮ್ಮ ಕಡೆ ಆದೇಶ ಇದೆ, ಆದೇಶ ಹೊರಡಿಸಿದ್ರು ಯಾರು ಬೇಕಾದ್ರೆ ಸಾಮಾನ್ಯ ಪ್ರಜೆ ಹೋಗಿ ಹೇಳಿದ್ರು ಆದೇಶ ಪತ್ರವನ್ನು ಕೊಡ್ತಾರೆ. ದಾಖಲೆ ಬೇಕ್ರಿ, ದಾಖಲೆ ಬೇಕು. ಲೆಟರ್ ಪ್ಯಾಡ್ ಇರೋದು 2021ರಲ್ಲಿ ಶ್ರೀಕಾಂತ್ ಕುಲಕರ್ಣಿ ಅವ್ರ ಲೆಟರ್ ಪ್ಯಾಡ್ ಇದೆ. ಏನೋ ಒಂದು ಕಥೆ ಹೇಳ್ತಿರಲ್ಲ. ಇದಾದ ನಂತರ ನಮ್ಮ ಜಮಖಂಡಿಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ನಮ್ಮ ಜಗದೀಶ್ ಗುಡಗುಂಟಿ ಅವರು ಇದಕ್ಕೆ ಫಾಲೋ ಅಪ್ ಮಾಡಿ
ನಿಮ್ಗೆ ಏನು ಬೇಕು ಏನು ಬೇಡ ನಮಗೆಲ್ಲ ನಿಮ್ಗೆ ಸವಲತ್ತು ಕೊಡ್ತೀವಿ. ನೀವೇನು ಮಾಡ್ರಿ, ನಮ್ಮ ಸಿಬ್ಬಂದಿಗಳನ್ನ ತಗೊಂಡು ಹಕ್ಕುಪತ್ರ ಇಮಿಡಿಯೇಟ್ಲಿ ತಯಾರು ಮಾಡಿ ಅವ್ರಿಗೆ ಹಕ್ಕುಪತ್ರ ಕೊಡುವಂಥ ಕೆಲಸ ಆಗ್ಬೇಕಂತೇಳಿ ನಮ್ಮ ಜಮಖಂಡಿ ಜನಪ್ರಿಯ ಶಾಸಕರು ನಾಡು ಜಗದೀಶ್ ಗುಡಿಗೊಂಡು ಕೈಯಲ್ಲಿ ತಗೋತಾರ. ಇವ್ರು ತಗೊಂಡ ತಕ್ಷಣ ಹಕ್ಕುಪತ್ರ ತಯಾರಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರ ಸಿಬ್ಬಂದಿ ಕಳಿಸಿ ಹಕ್ಕುಪತ್ರವನ್ನು ರೆಡಿ ಮಾಡಿಸ್ತಾರ. ಅದಾದ ನಂತರ ಅದು ಹಕ್ಕುಪತ್ರ ರೆಡಿಯಾಗಿ ಬರ್ತಾವ. ಹಕ್ಕುಪತ್ರ ಕೊಡೋಕೆ ನಾವು ಅಷ್ಟೇ ಕೊಟ್ಟರೆ ಸರಿಯಲ್ಲ, ಇದಕ್ಕೆ ನಮ್ಮ ಉಸ್ತುವಾರಿ ಸಚಿವರು ಬರಬೇಕು ಅಂತಕ್ಕಂಥ ಮಾತನ್ನ ನಮ್ಮ ಜಗದೀಶ್ ಗುಡಿಗುಂಟೆ ಅವ್ರು ಹೇಳಿದರು. ನಾವು ಸಚಿವರನ್ನ ಭೇಟಿ ಮಾಡ್ಬೋದಾಗಿತ್ತು, ಅದು ಪದ್ಧತಿ ಅಲ್ಲ. ನಮ್ಮ ಶಾಸಕರು ಸಿದ್ಧಾಂತದ ಮೇಲೆ ಹೋಗ್ತಾರೆ. ಅವರು ನಮ್ಮ ಉಸ್ತುವಾರಿ ಸಚಿವರು ಕರ್ಕೊಂಡು ಕೊಡೋನು 2-3 ಸರಿ ಟೈಮ್ ಕೊಟ್ಟರು, ಅವರು ಟೈಮ್ ಕೊಡೋಕ್ಕಾಗಿರ್ಲಿಲ್ಲ. ಅವ್ರ ಟೈಮಿಗೆ ನಾವು ಹಕ್ಕುಪತ್ರವನ್ನು ಕೊಟ್ಟಿರ್ತಕ್ಕಂಥದ್ದು. ಆದರೆ ನೀವೇನು ಮಾಡಿದ್ರಿ, ಸಚಿವರು ಬರದೆ ಗೌರ್ಮೆಂಟ್ ಹಾಸ್ಪಿಟಲ್ ತಾಯಿ ಮಕ್ಕಳ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿದ್ರಿ. ಈ ಸಂಸ್ಕೃತಿ ನಮ್ಮಲ್ಲಿಲ್ಲ. ನಾವೇನೇ ಇದು ತತ್ವ ಸಿದ್ಧಾಂತದ ಮೇಲೆ ಎಲ್ಲರ ಗಮನಕ್ಕೆ ತಗೊಂಬಂದು ನಾವು ಮಾಡ್ತಕ್ಕಂಥದ್ದು. ಏನೋ ಹೇಳ್ತಾರ, ಚಾಲೆಂಜ್ ಮಾಡ್ತೀನಿ, ನಿಮ್ಮ ಹತ್ರ ಏನಿದಾವರಿ, ಏನ್ರಿ ಆದೇಶ ಕಾಪಿ ಇಟ್ಕೊಂಡು ಏನು ಮಾತಾಡ್ತೀರಿ ಸಣ್ಣ ಹುಡುಗರ ಜೊತೆ, ನಾ ಏನೋ ಅನ್ಕೊಂಡ್ಬಿಟ್ಟಿದ್ದೆ ನಿಮ್ಗೆ ಇಡೀ ದಿನ. ಇವಾಗ ಗೊತ್ತಾಯ್ತು ನೀವು ಏನಾದಿರಿ ಅಂತ ಹೇಳಿ. ಅವ್ರ ಜೊತೆ ಕೂಡ್ಕೊಂಡು ಈ ಕಾರ್ಯಕರ್ತರು ಅವರೇ ಆಗಿದಾರೆ. ಈಗೆಲ್ಲ ಗೊತ್ತಾಯ್ತು. ಕಾಂಗ್ರೆಸ್ ಹಿರಿಯರು ಹೇಳ್ತಾ ಇದ್ರು, ಅದನ್ನ ಕೇಳಿ ನಗು ಬರ್ತಾ ಇದೆ. ಅದು ಸತ್ಯ. ಇದು ಭಾಳ ದಿನ ನಡೆಯಲ್ಲ. ಜಮಖಂಡಿ ಜನತೆಗೆ ನೀವು ಏನೇ ಮಾಡಕ್ ಹೋದ್ರು ಜನ ನಿಮ್ಮನ್ನು ನಂಬೋದಿಲ್ಲ. ಜಮಖಂಡಿ ಜನರಿಗೆ ಒಂದು ವಿಷಯ ಹೇಳಕ್ ಬರ್ತೀನಿ, ಪದೇ ಇವರ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹೈಲೈಟ್ ಇರಬೇಕು ಅನ್ನೋ ಕಾರಣಕ್ಕಾಗಿ ಯಾರ್ಯಾರು ಟೀಕೆ ಮಾಡ್ತಾರ. ಇದು ಪದ್ಧತಿ ಅಲ್ಲ, ಇದು ಸಂಸ್ಕೃತಿ ಅಲ್ಲ. ಜಮಖಂಡಿ 2 ಸಂಸ್ಥಾನ ಅಂತಕ್ಕಂಥದ್ದು ಈ ವಿಷಯ ತಮಗೆ ಗೊತ್ತಿರಲಿ. ಇಲ್ಲಿ ಈಗಾಗಲೇ ರಾಜರ ಅಳತೆ ಮಾಡಿ ಹೋಗಿದ್ದಾರ. ಈ ಜಮಖಂಡಿಯಲ್ಲಿ ಸಾಕಷ್ಟು ಜನ ಪ್ರಬುದ್ಧರಿದ್ದಾರೆ. ಇದನ್ನೇನ ನೀವು ಮಾಡಕ್ ಹೋದ್ರು ಅದು ನಡೆಯಲ್ಲ. ಇನ್ನು ಮ್ಯಾಗಿಂದ ತಾವು ಏನೂ ಇರ್ಲಾರ್ದೆ ಮಾತಾಡಿ ಅಸಹ್ಯ ಆಗ್ಬೇಡ್ರಿ. ಏನೋ ಜಮಖಂಡಿ ಜನರು ನಿಮ್ಮ ಮ್ಯಾಗ ಒಂದು ವಿಶ್ವಾಸ ಇಟ್ಟು ನಿಮ್ಮ ಚುನಾವಣೆಗೆ ಆರಿಸಿ ಕೊಟ್ಟಿದ್ರು. ಕೊಟ್ಟ ನಂತರ ಗೊತ್ತಾಯ್ತು ಅವ್ರಿಗೆ ಏನಪ್ಪ ಇದು ಪರಿಸ್ಥಿತಿ ಅಂತೇಳಿ. ಅದಕ್ಕೆ ನಿಮ್ಮನ್ನು ಮತ್ತೊಮ್ಮೆ ಸರಿಸಿ ಬೇರೆಯವ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ಅದಕ್ಕೆ ಜಮಖಂಡಿ ಜನರು ಮತ್ತೆ ಇಂಥಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡ್ರಿ. ಅದಕ್ಕೆ ಏನೂ ಇಲ್ಲ, ಶಾಸಕರು ನಿಮ್ಮ ಜೊತೆಗಿದ್ದಾರೆ, ನಾವು ನಿಮ್ಮ ಜೊತೆಗಿದ್ದೀವಿ. ಎಲ್ಲರೂ ಸೇರಿ ಒಂದಾಗಿ ಜಮಖಂಡಿ ಅಭಿವೃದ್ಧಿ ಕಡೆ ಲಕ್ಷ್ಯ ಕೊಡೋಣ. ಈ ಏನು ಅವರು ಟೀಕೆ ಮಾಡ್ತಾರಲ್ಲ, ಇದಕ್ಕೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಇದು ಸಂಸ್ಕೃತಿ ನಮ್ದಲ್ಲ. ಅದಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ವಂದಿಸಿದ್ದಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್.